CWMA ಆದೇಶವನ್ನು ಏನು ಕದ್ದು ಮುಚ್ಚಿ ಪಾಲನೆ ಮಾಡ್ತಾ ಇದೆಯಾ ಅನ್ನೋ ಒಂದು ಅನುಮಾನ ಈಗ ಮೂಡ್ತಾ ಇರುವಂಥದ್ದು. ಯಾಕೆ ಅಂತಂದರೆ ಕಾವೇರಿ ನದಿ ಮೂಲಕ ಏನು ತಮಿಳುನಾಡಿಗೆ ನೀರನ್ನು ಹರಿಸಲು ಸರ್ಕಾರ ಮುಂದಾಗಿರುವಂಥದ್ದು. ಪ್ರಸ್ತುತವಾಗಿ ನಾನು KRS ಅಣೆಕಟ್ಟೆಯ ಮುಂಭಾಗದಲ್ಲಿದ್ದೀನಿ. ಏನು ಈ ಒಂದು 5 ಗೇಟ್ಗಳ ಮುಖಾಂತರ ಏನು ನದಿಗೆ ನೀರನ್ನು ಹರಿಬಿಡ್ತಾ ಇರುವಂಥದ್ದು. ಹಾಗಾಗಿ ಈಗ ರೈತರಲ್ಲಿ ಆತಂಕ ಹೆಚ್ಚಾಗಿದೆ. ಏನು CWMA ಆದೇಶ ಏನು ಮಾಡಿತ್ತು ಅದನ್ನು ಸುಪ್ರೀಂ ಕೋರ್ಟ್ ಪಾಲನೆ ಮಾಡಬೇಕು ಅನ್ನುವ ಒಂದು ನಿಟ್ಟಿನಲ್ಲಿ ಹೇಳಿತ್ತು. ಆ ಒಂದು ಉದ್ದೇಶಕ್ಕಾಗಿ ಈಗ ಆ ಒಂದು ಆದೇಶವನ್ನು ಪಾಲನೆ ಮಾಡುವ ಉದ್ದೇಶಕ್ಕಾಗಿ ಈಗ ನದಿಗೆ ನೀರನ್ನು ಹರಿಬಿಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪಗಳು ಕೇಳಿ ಬರ್ತಾ ಇರುವಂಥದ್ದು. ದೃಶ್ಯದಲ್ಲಿ ನಾವು ನೋಡ್ಬೋದು. ಏನು 5 ಗೇಟ್ಗಳ ಮುಖಾಂತರ ನೀರು ಹರಿದು ಈಗ ತಮಿಳುನಾಡಿಗೆ ಅಂದರೆ ಮೆಟ್ಟೂರು ಡ್ಯಾಮ್ಗೆ ಸೇರ್ತಾ ಇರುವಂಥದ್ದು. ಜೊತೆಗೆ ಏನು ಎಲ್ಲೂ ಕೂಡ ಅಂಕಿಅಂಶಗಳನ್ನು ನಿಖರವಾಗಿ ಸ್ಪಷ್ಟಪಡಿಸದ ಸರ್ಕಾರ ಇದೀಗ 2300 ಕ್ಯೂಸಸ್ ನೀರಷ್ಟನ್ನು ಏನು ನದಿಗೆ ಹರಿಬಿಟ್ಟಿದ್ದಾರೆ. ಜೊತೆಗೆ ಏನು KRS ಅಣೆಕಟ್ಟೆಯಲ್ಲಿ 109 ಅಡಿ ನೀರು ಇರುವ ಕಾರಣ ಇಲ್ಲಿಯ ಜನರು ಈಗ ಬೆಳೆ ಬೆಳಿಲಿಕ್ಕೂ ಕೂಡ ಎಲ್ಲರೂ ಕೂಡ ತಯಾರಿಯನ್ನು ಮಾಡಿಕೊಂಡಿದ್ರು. ಮತ್ತು ಈಗ VC ನಾಲೆಗೂ ಹರಿಯುತ್ತಿದ್ದಂತಹ ನೀರನ್ನು ಕೂಡ ಸಂಪೂರ್ಣ ಈಗ ಸ್ಥಗಿತಗೊಳಿಸಿ ಇದೀಗ ನದಿಗೆ ಹರಿಬಿಟ್ಟು ಈಗ ತಮಿಳುನಾಡಿಗೆ ನೀರು ಕೊಡಲು ಮುಂದಾಗಿದ್ದಾರೆ. ಹಾಗಾಗಿ ಈಗ ನಿಜಕ್ಕೂ ಈ ಭಾಗದ ರೈತರು ಆತಂಕಕ್ಕೆ ಒಳಗಾಗಿದ್ದಾರೆ. ಯಾಕೆಂದರೆ ನಮ್ಮಲ್ಲಿರುವ ನೀರನ್ನು ಏನು ತಮಿಳುನಾಡಿಗೆ ಬೆಳೆ ಬೆಳೆಯೋಕ್ಕಾಗಿ ಕೊಡ್ತಾ ಇದ್ದಾರೆ. ನಮ್ಮಲ್ಲಿ ಜಾನುವಾರುಗಳಿಗೂ ಕೂಡ ನೀರಿಲ್ಲ. ಅಲ್ಪಾವಧಿ ಬೆಳೆಯನ್ನು ಬೆಳೆದುಕೊಳ್ಳಲು ಕೂಡ ನಮಗೆ ಅವಕಾಶವನ್ನು ಸರ್ಕಾರ ಕಲ್ಪಿಸಿಕೊಡ್ತಾ ಇಲ್ಲ ಅನ್ನುವ ದೃಷ್ಟಿಯಿಂದ ಈಗ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಆದರೆ ಸರ್ಕಾರ ಎಲ್ಲೂ ಕೂಡ ನಾನು ನೀರನ್ನು ಬಿಡುವುದಿಲ್ಲ, ಯಾವುದೇ ಕಾರಣಕ್ಕೂ ಕೊಡುವುದಿಲ್ಲ ಅಂತ ಹೇಳಿದವರು ಯಾಕೆ ಈ ನಿರ್ಧಾರವನ್ನು ತೆಗೆದುಕೊಂಡರು ಅನ್ನೋದು ಯಕ್ಷ ಪ್ರಶ್ನೆ ಆಗಿರುವಂಥದ್ದು. ಹೇಳಿ ಕಬಿನಿಯಿಂದನೂ ಕೂಡ ಈಗ 11,950 ಕ್ಯೂಸಸ್ ನೀರು ಏನು ತಮಿಳುನಾಡಿಗೆ ಹರಿದು ಹೋಗ್ತಾ ಇದೆ. ಆದರೆ ಅಲ್ಲಿ ಕಬಿನಿಯಿಂದ ಹೋಗುವಂಥ ನೀರು ಸಂಪೂರ್ಣವಾಗಿ ಮೆಟ್ಟೂರು ಡ್ಯಾಮ್ಗೆ ಸೇರುವಂಥದ್ದು. ಅಲ್ಲಿ ಯಾವುದೇ ಕಾರಣಕ್ಕೂ ಏನು ರೈತರ ಬೆಳೆಗೆ ಅನುಕೂಲ ಆಗುವ ರೀತಿಯಲ್ಲಿ ರೈತರು ಬಳಕೆ ಮಾಡುವ ಅನುಕೂಲಗಳು ಅಲ್ಲಿ ಲಭ್ಯವಿರುವುದಿಲ್ಲ. ಆದರೆ KRS ಅಣೆಕಟ್ಟೆಯಿಂದ VC ನಾಲೆಗಳಿಗೆ ನೀರು ಹರಿಸಿದರೆ ಅಲ್ಪಾವಧಿಯ ಬೆಳೆಗಳನ್ನು ಬೆಳೀಲಿಕ್ಕೆ ಒಂದು ಅವಕಾಶ ಇತ್ತು. ಆ ಅವಕಾಶವೂ ಕೂಡ ಈಗ ಕುಂಠಿತವಾಗಿರುವಂಥದ್ದು. ಹಾಗಾಗಿ ಈಗ ನಿಜಕ್ಕೂ ಕೂಡ ಏನು KRS ಅಣೆಕಟ್ಟೆ ನೀರನ್ನು ನಂಬಿಕೊಂಡು ವ್ಯವಸಾಯಕ್ಕೆ ಮುಂದಾಗಿದ್ದಂಥ ರೈತರು ಈಗ ಮತ್ತೊಮ್ಮೆ ಏನು ಸಮಸ್ಯೆಗೆ ಸಿಲುಕುವ ಸಾಧ್ಯತೆಗಳಿರೋದು. ಒಟ್ಟಾರೆ ಹೇಳೋದಾದರೆ ಏನು KRS ಅಣೆಕಟ್ಟೆಯಿಂದ ನೀರನ್ನು ಹರಿಬಿಟ್ಟು ರೈತರ ಆಕ್ರೋಶಕ್ಕೆ ಈಗ ಸರ್ಕಾರ ಕಾರಣ ಆಗ್ತಾ ಇದೆ. ರೈತರ ಹಿತವನ್ನು ಕಾಯ್ತೀನಿ ಅಂತ ಹೇಳಿದಂಥ ಸರ್ಕಾರ ಇದೀಗ ತಮಿಳುನಾಡು ಹಿತವನ್ನು ಕಾಯಲಿಕ್ಕೆ ಮುಂದಾಯ್ತಾ ಅನ್ನೋ ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ರವಿನಂಜನ್ ಜೊತೆ ಪ್ರವೀಣ್ ಕುಮಾರ್ GT, KRS.